ಕಾಸರಗೋಡು ಜಿಲ್ಲೆಯಲ್ಲಿ ಟೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ನಮಗೆ ಕೋವಿಡ್ನ ಸಂಖ್ಯೆ ಜಾಸ್ತಿ ಕಾಣ್ಬೋದು. ಯಾಕೆಂದರೆ ಒಂದೊಂದು ಗ್ರಾಮ ಪಂಚಾಯತನ್ನು ಕೇಂದ್ರೀಕರಿಸಿಕೊಂಡು ಪ್ರತಿ ದಿವಸ 1000ಕ್ಕೂ ಮಿಕ್ಕಿ ಪರಿಶೋಧನೆಗಳು ನಡೀತಾ ಇದೆ. ಅದು ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಶೋಧನೆ ಇಲ್ಲ, ಕಡಿಮೆ, ಭಾಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಆದ ಕಾರಣ ನಿಮ್ಮಲ್ಲಿ ಏರಿಳಿತ ಕಾಣೋದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಈ ಗಡಿ ಪ್ರದೇಶದಲ್ಲಿ ಇಲ್ಲಿ ತಪಾಸಣಾ ಕೇಂದ್ರವನ್ನು ಮಾಡಿದರು, ಅದನ್ನೀಗ ನಿಲ್ಲಿಸಿದ್ದಾರೆ. ಮತ್ತು ವ್ಯಾಕ್ಸಿನ್ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಂತಹ ಆ ವ್ಯಾಕ್ಸಿನಿಗೆ BJP ಸರ್ಕಾರ ಕರ್ನಾಟಕ ಬೆಲೆ ಕೊಡುವುದಿಲ್ಲ ಅಂತ ಹೇಳಿದರೆ ಮತ್ತು ಜನಸಾಮಾನ್ಯರು ಯಾಕೆ ವ್ಯಾಕ್ಸಿನ್ ತಗೊಳ್ಬೇಕು? ಇದಕ್ಕೆ ಸರ್ಕಾರ ಹೇಳಬೇಕು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಕರ್ನಾಟಕದ BJP ಸರ್ಕಾರ ಏನಿದೆ, ನಳಿನ್ ಕುಮಾರ್ ಕಟೀಲ್ ಅವರು ನಿನ್ನೆ ಅಂತಾರಾಜ್ಯ ವಾಹನ ಸಂಚಾರವನ್ನು ನಿಲ್ಲಿಸಿದ್ದೇವೆ ಅಂತ ಹೇಳಿದರು. ನಮ್ಮ ಬೇಡಿಕೆ ಇಷ್ಟೇ, ಒಂದು ವ್ಯಾಕ್ಸಿನ್ಗೆ ಕೇಂದ್ರ ಸರ್ಕಾರ ಕೊಡುವಂಥ ವ್ಯಾಕ್ಸಿನ್ 2 ಡೋಸ್ ವ್ಯಾಕ್ಸಿನ್ ನಾವು ತಗೊಂಡು ಇವತ್ತು ಗಡಿ ಪ್ರವೇಶಿಸಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಈ ವ್ಯಾಕ್ಸಿನ್ಗೆ ಏನು ಬೆಲೆ ಇದೆ? ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಈಗ ನಾವು ವ್ಯಾಕ್ಸಿನ್ ತೆಗೆಯುವಂಥ ಅಗತ್ಯ ಏನಿದೆ? ಸೊ ವ್ಯಾಕ್ಸಿನ್ಗೂ ಕೂಡ ಬೆಲೆ ಕೊಡೋದಂಥ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿದ್ದರೆ ಅವೈಜ್ಞಾನಿಕವಾಗಿ ಇವರು ಅಂತಾರಾಜ್ಯ ಗಡಿ ಏನಿದೆ ವಾಹನ ಸಂಚಾರವನ್ನು ಬಂದ್ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಅನ್ಲಾಕ್ ಕಾಯ್ದೆ ಇದೆ, ಆ ಅನ್ಲಾಕ್ನ ಮಾರ್ಗಸೂಚಿ ಪ್ರಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಂತಾರಾಜ್ಯ ವಾಹನ ಸಂಚಾರ ಮತ್ತು ಅಂತಾರಾಜ್ಯ ಸರಕು ಸಂಚಾರ, ಅಂತಾರಾಜ್ಯ ಜನಸಂಚಾರಕ್ಕೆ ಯಾವುದೇ ರೀತಿ ತಡೆಯನ್ನು ಒಡ್ಡಬಾರದು ಎಂಬಂಥ ರೀತಿಯಲ್ಲಿ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿದೆ ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರದ ಅನ್ಲಾಕ್ ಮಾರ್ಗಸೂಚಿಯನ್ನು ಉಲ್ಲಂಘಿಸಿಕೊಂಡು ಇವತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯವರು ಏನಿದ್ದಾರೆ ಇವತ್ತು ಮಾಡಿರುವಂಥ ಆದೇಶ ಅದು ಅವೈಜ್ಞಾನಿಕವಾದದ್ದು. ಅದು ಕೂಡಲೇ ಹಿಂತೆಗೆಯಬೇಕು. ಮಾತ್ರವಲ್ಲ, ಈ ಕಾಸರಗೋಡು ಮತ್ತು ಮಂಗಳೂರು ನಡೆಯುವಂಥ ಒಂದು ಅವಿನಾಭಾವದ ಸಂಬಂಧವಿದೆ. ಕಾಸರಗೋಡಿನ ಜನರು ಮತ್ತು ದಕ್ಷಿಣ ಜಿಲ್ಲೆಯ ಜನರು ಒಗ್ಗಟ್ಟಾಗಿರುವಂಥದ್ದು. ಸೊ ಹಾಗಿರುವಾಗ ಒಂದು ಕೋವಿಡ್ನ ನೆಪದಲ್ಲಿ ಈ ಒಂದು ಭೌಗೋಳಿಕವಾಗಿ ಜನರನ್ನು ಬೇರ್ಪಡಿಸುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡೋದು ಸರಿಯಲ್ಲ. ಮಾತ್ರವಲ್ಲ, ಕೇಂದ್ರ ಸರ್ಕಾರ ಕೊಡುವಂಥ ವ್ಯಾಕ್ಸಿನ್ಗೆ ಒಂದು ಅಪಚಾರ ಮಾಡುವ ರೀತಿಯಲ್ಲಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯವರು ಮಾಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಇದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಹಿಡಿಯದಿದ್ದರೆ ನಾಳೆಯಿಂದ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ನಾವು ಕೂಡ ಮಾಡ್ತೇವೆ. ಯಾವ ಇದನ್ನು ಕರ್ನಾಟಕದಿಂದ ಆಗಮಿಸುವ ವಾಹನವನ್ನು ಕೇರಳ ಪ್ರವೇಶಿಸಲಿಕ್ಕೆ ನಾವು ಬಿಡುವುದಿಲ್ಲ. ಇದು ನಮ್ಮ ಹೋರಾಟದ ಒಂದು ಮುಖ್ಯ ಸೂಚಿ. ಇದು ದೊಡ್ಡ ಸಮಸ್ಯೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಲಾಕ್ಡೌನ್ ಬಂದಿದ್ದರೆ ಸಮಸ್ಯೆ ಇರಲಿಲ್ಲ. ಇದು ಕೇವಲ ಒಂದು ಗಡಿಯಲ್ಲಿ ಮಾತ್ರ ಈ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡೋದು. ಈಗಾಗಲೇ ಕೋಟೆಗಾರ ಪಟ್ಟಣ ಪಂಚಾಯತಿಯವರು ಬಂದು ಕೇರಳದಲ್ಲಿ ಹೊಂಡ ತೆಗೆದರು. ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಚ್ಚಿದೆವು. ಇದು ಸರಿಯಲ್ಲ. ಈ ರೀತಿ ಜನರನ್ನು ನಡುವೆ ಒಂದು ತಾರತಮ್ಯ ಮಾಡುವಂಥ ರೀತಿ ಸರಿಯಲ್ಲ. ರೋಗಕ್ಕೆ ಗಡಿ ಭೌಗೋಳಿಕ ಯಾವುದೇ ರೇಖೆ ಇಲ್ಲ. ರೋಗ ವ್ಯಾಪಕವಾಗುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೆ ಒಂದು ಗಡಿ ಇಟ್ಕೊಂಡು ನಿಯಂತ್ರಣ ಮಾಡ್ತೇವೆ ಅಂತ ಸರಿಯಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಕೇಂದ್ರ ಸರ್ಕಾರ ಕೊಟ್ಟಂಥ ವ್ಯಾಕ್ಸಿನ್ ಏನಿದೆ ಆ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಅನುಮತಿ ಕೊಡಬೇಕು. ಕೇಂದ್ರ ಸರ್ಕಾರ ಕೊಟ್ಟ ವ್ಯಾಕ್ಸಿನ್ಗೆ ಕರ್ನಾಟಕದ BJP ಸರ್ಕಾರದಲ್ಲಿ ಬೆಲೆ ಇಲ್ಲ ಅಂತ ಹೇಳಿದರೆ ಜನರು ಇನ್ನು ವ್ಯಾಕ್ಸಿನ್ ತೆಗೆಯಬಾರದಾ ಎಂಬ ಪ್ರಶ್ನೆಗೆ ಉತ್ತರ ಕೊಡಬೇಕು. ವ್ಯಾಕ್ಸಿನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೌಲ್ಯ ಇದೆ. ಈಗ ನಾವು ವಿದೇಶಿಗಳಿಗೆ ಹೋಗುವಾಗ ವ್ಯಾಕ್ಸಿನ್ ತೋರಿಸಿದ್ರೆ ಬಿಡ್ತಾರೆ. ಹಾಗಿರುವಾಗ ಕರ್ನಾಟಕದಲ್ಲಿ ಯಾಕೆ ಬಿಡುವುದಿಲ್ಲ ವ್ಯಾಕ್ಸಿನ್? ಹಾಗಾದರೆ ಕೇಂದ್ರ ಸರ್ಕಾರದ ಈ ವ್ಯಾಕ್ಸಿನ್ ಸುಳ್ಳ ಪೊಳ್ಳ ಎಂಬುದು ಕೂಡ ನಮಗೆ ಸಂಶಯ ಆಗ್ತಾ ಇದೆ. ಆದ ಕಾರಣ ವ್ಯಾಕ್ಸಿನ್ ಇದ್ದವರಿಗೆ ದಯವಿಟ್ಟು ಇವತ್ತು ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂದೇ ಬೇಡಿಕೆ ನಾವು ಕೊಡ್ತಾ ಇರೋದು ಅಷ್ಟೇ. ಇದೇನೊಂದು ಇಂಡಿಯಾ ಪಾಕಿಸ್ತಾನ ಗಡಿಯಾಗೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಭೌಗೋಳಿಕವಾಗಿ ನಾವು ಇದನ್ನು ಬೇರ್ಪಡೆ ಮಾಡೋದು ಸರಿಯಲ್ಲ. ಇದು ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಆಗಿರುವಾಗ ನಾವು ಕೂಡ ಹೇಳುವಂಥದ್ದು, ಕೂಡಲೇ ಇದಕ್ಕೆ ಒಂದು ಪರಿಹಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಯವರು ಮತ್ತು ಸರ್ಕಾರ ಮಾಡಬೇಕು. ಮಾಡದಿದ್ದರೆ ನಾವು ಕೂಡ ಇಲ್ಲಿ ನಾಳೆಯಿಂದ ತೀವ್ರವಾದ ಪ್ರತಿಭಟನೆಗೆ ನೇತೃತ್ವವನ್ನು ಕೊಡ್ತೇವೆ.
ಕೇರಳದಲ್ಲಿ ಚಾ ಕುಡಿಯೋಣ ಕರ್ನಾಟಕದಲ್ಲಿ ಚಾ ಕುಡಿಯೋಣ ಚಾ ಕುಡಿಯೋದು ಮನುಷ್ಯತ್ವ ವಿರುದ್ಧ ನಿಲುವಳಿ ಪಿನ್ವಲಿಸುಗ ಮನುಷ್ಯತ್ವ ವಿರುದ್ಧ ನಿಲುವಳಿ ಪಿನ್ವಲಿಸುಗ ವ್ಯಾಕ್ಸಿನೇಷನ್ ಕೊಡುತ್ತವರಿಗೆ അതിർത്തി തുറന്നു കൊടുക്കുക വാക്സിനേഷൻ കൊടുത്തവർക്ക് അതിർത്തി തുറന്നു കൊടുക്കുക ധീരതയോടെ നയിച്ചോളൂ. ഇതൊരു സൂചന മാത്രമാണ്. ഇതൊരു സൂചന സമരം മാത്രമാണ്. ഇൻക്ലാബ് സിന്ദാബാദ്. LDYF സിന്ദാബാദ്. കർണാടക കൂടെ പ്രിയപ്പെട്ടവരെ, കഴിഞ്ഞ 2 വർഷമായി കോവിഡ് മഹാമാരി മാതൃകയായി പല പ്രവർത്തനങ്ങൾ നടക്കുന്ന സാഹചര്യത്തിലാണ് കർണാടക സർക്കാർ വീണ്ടും
ഈ അതിർത്തി അടച്ചുകൊണ്ട് പാവപ്പെട്ടമായ എത്ര രോഗികൾക്കും അതുപോലെ തന്നെ സ്കൂൾ കുട്ടികൾക്കും കർണാടകത്തിലേക്ക് പോകാൻ പറ്റാത്തൊരു സാഹചര്യമാണ് നിലവിൽ നിൽക്കുന്നുള്ളത്. കഴിഞ്ഞ തവണ ഈ അതിർത്തി തലപ്പാടി അതിർത്തിയിൽ മണ്ണിട്ട് മൂടിയതാണ് കർണാടകക്കാർ ചെയ്തതെങ്കിൽ ഇപ്പോൾ അവർ കൊടുക്കുന്ന കേന്ദ്ര സർക്കാർ അനുവദിച്ചു കൊടുത്തിട്ടുള്ള വാക്സിനേഷൻ കൊടുത്ത ആൾക്കാർക്ക് പോലും കർണാടകയിലേക്ക് പോകാൻ പറ്റാത്തൊരു സാഹചര്യമാണ് ഇവിടെ നിലനിൽക്കുന്നത്. ഇന്ന് രാവിലെ മുതൽ കർണാടക സർക്കാരിൻ്റെയും ദക്ഷിണ കന്നഡ ജില്ലയുടെ കളക്ടറിൻ്റെ ഭാഗത്തുള്ള ഒരു ഓർഡർ പ്രകാരം ടെസ്റ്റ് നെഗറ്റീവ് സർട്ടിഫിക്കറ്റ് ഉണ്ടെങ്കിൽ മാത്രം 72 മണിക്കൂറിൻ്റെ സമയം പറഞ്ഞുകൊണ്ട് നെഗറ്റീവ് സർട്ടിഫിക്കറ്റ് ഉണ്ടെങ്കിൽ മാത്രമാണ് ഈ അതിർത്തി തലപ്പാടി അതിർത്തി കടന്ന് അപ്പുറത്തേക്ക് പോകാൻ പറ്റുമെന്നാണ് നിലവിൽ കർണാടക സർക്കാരിൻ്റെ ഭാഗത്ത് വന്നിട്ടുള്ള ഓർഡർ. അപ്പോൾ ഇവിടെ നമുക്ക് LDYFൻ്റെ സമര പോരാളികൾക്കും നേതാക്കന്മാർക്കും ചോദിക്കാനുള്ളത്, കർണാടക സർക്കാർ ഈ വാക്സിനേഷൻ എന്ന കാര്യത്തിലേക്ക് അംഗീകരിക്കുന്നില്ലേ? വാക്സിനേഷൻ എന്ന് പറയുന്നത് വെറും ഒരു തട്ടിപ്പാണോ എന്നാണ് ചോദിക്കാനുള്ളത്. തീർച്ചയായും നമ്മുടെ ആവശ്യം എന്ന് പറയുന്നത് നെഗറ്റീവ് സർട്ടിഫിക്കറ്റ് ചോദിക്കട്ടെ, പക്ഷേ വാക്സിനേഷൻ കൊടുത്ത ആൾക്കാർക്ക് തീർച്ചയായും അതിർത്തി കടന്നുകൊണ്ട് കേരള കർണാടക എന്ന് പറയുന്ന ഒരു 2 സംസ്ഥാനങ്ങൾ ആ ഒരു ബാന്ധവം തകർക്കാൻ വേണ്ടിയാണ് കർണാടക സർക്കാർ ശ്രമിക്കുന്നുള്ളത്. തീർച്ചയായും ഇതിനെതിരെ ഈ വരുന്ന ദിവസങ്ങളിൽ തീർച്ചയായും വലിയ പ്രതിഷേധം നടക്കാനിരിക്കുകയാണ്. അതിൻ്റെ ഭാവിയായി ഒരു സൂചന മാത്രം എന്ന നിലക്കാണ് ഈ പ്രതിഷേധം ഇവിടെ നമ്മൾ സംഘടിപ്പിച്ചിട്ടുള്ളത്. ഈ ബോർഡറിൽ അങ്ങനെ ഒരു ടെസ്റ്റ് പോലും കാണുന്നില്ല എന്നാണ് പറയാനുള്ളത്. LDYFന്റെ ರಿಪೋರ್ಟ್ ಒಂದು ಮಾನದಂಡ ಕಾರಣವೇ ಇಲ್ಲಿ ಕರ್ನಾಟಕದ ಅದೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಈಗ ಆ ರಿಪೋರ್ಟ್ ಕೈಯಲ್ಲಿದ್ದರೆ ಮಾತ್ರ ಕೇರಳದವರು ಕರ್ನಾಟಕಕ್ಕೆ ಹೋಗಲಿಕ್ಕೆ ಮಾತ್ರ ಸಾಧ್ಯ ಎಂಬ ರೀತಿಯಲ್ಲಿ ಇವತ್ತಿನಿಂದ ಟೆಸ್ಟ್ ರಿಪೋರ್ಟ್ ಅಗತ್ಯ ಎಂಬ ನೆಲೆಯಲ್ಲಿ ಇವತ್ತು ಇಲ್ಲಿಂದ ತಡೆಯಾಜ್ಞೆ ನೀಡ್ತಾ ಇದ್ದಾರೆ. ಆದರೆ ನಮ್ಮ ಕೇಳಿಕೆ ಒಂದೇ, ಯಾರಿಗೆಲ್ಲ ಈ ಸಮಯದಲ್ಲಿ ವ್ಯಾಕ್ಸಿನೇಷನ್ ಆಗಿದೆ ಅವರೆಲ್ಲರಿಗೂ ಗಡಿ ಪ್ರದೇಶದಲ್ಲಿ ಆಚೆ ಈಚೆ ಅಂದರೆ ಕರ್ನಾಟಕಕ್ಕೆ ಹೋಗುವ ಅವಕಾಶವನ್ನು ಕೊಡಬೇಕೆಂದು ನಾವು ಈ ಪ್ರತಿಭಟನೆ ಮೂಲಕ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಸ್ಟ್ರಿಕ್ಟ್ ಅನಿಸ್ತದೆ. ಅಲ್ಲ ಕೀಕಂಡ ಹಿಂಗೆ ವೆಚ್ಚ ಕರ್ನಾಟಕ ಈ DC ಬಂದು ನಮ್ಮ ಜಾಗದಲ್ಲಿ ನಾವು ಮಾಡುದು. ನಾನು ತೋರಿಸ್ತೇನೆ ಇದೆ ಬಾರ್ಡರ್, ನಮ್ದು ಬಾರ್ಡರ್ ಹಾಕಿದವರು
ಏನಿಲ್ಲ, ಈಗ ಮೂರನೇ ಅಲೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಅದು 72 ಗಂಟೆ ಒಳಗಡೆ ಯಾರು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಹೊಂದಿರ್ತಾರೋ ಕೇರಳ ರಾಜ್ಯದಿಂದ ಬರುವ ಎಲ್ಲ ಜನರಿಗೆ ನಾವು ಕೋವಿಡ್ ನೆಗೆಟಿವ್ ರಿಪೋರ್ಟ್ ತಂದರೆ ಮಾತ್ರ ನಾವು ಕರ್ನಾಟಕದ ಗಡಿ ಒಳಗಡೆ ಪ್ರವೇಶ ಕೊಡೋಕ್ಕೆ ನಮಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಕಟ್ಟುನಿಟ್ಟಿನ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಂದಾಯ ಇಲಾಖೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ನಾವು ಇವತ್ತು ಏನು ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಟ್ಟುನಿಟ್ಟಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ತಗೊಂಡು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇರೋರಿಗೆ ಮಾತ್ರ ನಾವು ಒಳಗಡೆ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಹಾಗೂ ಒಂದು ವೇಳೆ ಇಲ್ಲ ಅಂತಂದರೆ ಅವ್ರು ಕೋವಿಡ್ ರಿಪೋರ್ಟ್ ನೆಗೆಟಿವ್ ತಂದರೆ ಮಾತ್ರ ಒಳಗಡೆ ನಾವು ಪ್ರವೇಶ ಕೊಡೋಕ್ಕೆ ನಾವು ಅನುಮತಿ ಕೊಡ್ತಿದ್ದೀವಿ. ಅಲ್ಲ, ಅವ್ರಿಗೂ ಕೂಡ ನಾವೀಗ ಏನು ಮಾಡಿದ್ದೀವಿ, ಯಾರಾದರೂ ಇಲ್ಲಿ ಕೆಲಸಕ್ಕೋಸ್ಕರ ಬರ್ತಾ ಇರೋದಾದರೆ ಅವರು ಕೂಡ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಟ್ಕೋಬೇಕು ಮತ್ತು ಅವ್ರ ID ಕಾರ್ಡ್ನ ತೋರಿಸಿ ನಾವು ಒಳಗಡೆ ಬಿಡುವಂಥ ಅನುಮತಿಯನ್ನು ನಾವು ಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಇವತ್ತು ಕೆಲವೆಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ ಅಂತ ಹೇಳಿದರು. ಅವ್ರಿಗೂ ಕೂಡ ಅವರ ಹಾಲ್ ಟಿಕೆಟ್ ಎಲ್ಲ ಚೆಕ್ ಮಾಡಿ ಬಿಡುವಂಥ ಇದನ್ನು ಮಾಡಿದ್ದೀವಿ ನಾವು. ಅಲ್ಲ, ಉದ್ಯೋಗಿಗಳಿಗೆ ಅವರು ಅದೇ ನೆಗೆಟಿವ್ ರಿಪೋರ್ಟ್ ಇರಬೇಕು ಅಷ್ಟೇ, ಅವ್ರ ಹತ್ರ ಇದ್ದರೆ ಮಾತ್ರ ಒಳಗಡೆ ಬಿಡ್ತೀವಿ, ಇಲ್ಲಾಂದರೆ ನಾವು ಒಳಗಡೆ ಬಿಡೋದಿಲ್ಲ. ಎಲ್ಲರಿಗೂ ಕಡ್ಡಾಯ. ಇದು ನಮಗೆ ರಾಜ್ಯ ಸರ್ಕಾರದಿಂದ ಸೂಚನೆ ಬಂದಿದೆ. ಆ ಸೂಚನೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಅದನ್ನು ಕಡ್ಡಾಯ ಮಾಡಿರ್ತೀವಿ. ನಾವು ಎಲ್ಲ ಕ್ರಮಗಳನ್ನು ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಈಗ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಲವಾರು ಸೂಚನೆಗಳು ರಾಜ್ಯದಿಂದ ನಮಗೂ ಕೂಡ ಬಂದಿದೆ. ಆ ಸೂಚನೆಗಳನ್ನು ನಾವು ಪಾಲಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ.